ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಒಂದು ಸೂಪರ್ ಟೇಸ್ಟಿಯಾದ ಚುರುಮರಿ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಇದು ನಮ್ಮ ಕಡೆ ತಟ್ಟುಕಡೆಯಲ್ಲೆಲ್ಲ ಸಿಗೋ, ಅಂದರೆ ಸಣ್ಣ ಸಣ್ಣ ಗೂಡಂಗಡಿ ಇರ್ತದಲ್ಲ ರೋಡ್ ಸೈಡಲ್ಲಿ, ಅಲ್ಲಿ ಸಿಗೋ ಒಂದು ಚುರುಮರಿ ರೆಸಿಪಿ, ಎಗ್ ಚುರುಮರಿ ರೆಸಿಪಿ. ಇದಕ್ಕೆ ಮಯೋನೈಸ್ ಎಲ್ಲ ಹಾಕೋ ಕಾರಣ ತುಂಬ ಟೇಸ್ಟಿಯಾಗಿರ್ತದೆ ತಿನ್ನಲಿಕ್ಕೆ. ಬನ್ನಿ ಹೇಗೆ ಮಾಡೋದು ನೋಡುವ. ಫಸ್ಟಿಗೆ ನಾನಿಲ್ಲಿ ಮಯೋನೈಸನ್ನು ರೆಡಿ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಒಂದು ಮಿಕ್ಸಿ ಜಾರಿಗೆ 2 ಬಾಯ್ಲ್ಡ್ ಎಗ್ಗನ್ನು ಹಾಕ್ತಾ ಇದ್ದೇನೆ. ನೀವು ಎಗ್ಗನ್ನು ಬಾಯ್ಲ್ ಮಾಡದೆ ಕೂಡ ಯೂಸ್ ಮಾಡ್ಬೋದು ಮಯೋನೈಸಿಗೆ, ಹಾಗೆ ಕೂಡ ಮಾಡ್ತಾರೆ. ನಾನಿಲ್ಲಿ ಸ್ವಲ್ಪ ಹೆಲ್ತಿಯಾಗಿರಲಿ ಅಂತ ಬಾಯ್ಲ್ಡ್ ಎಗ್ಗನ್ನು ಹಾಕ್ತಾ ಇದ್ದೇನೆ. ಇನ್ನಿದಕ್ಕೆ ಒಂದು 4 ಎಸಳು ಬೆಳ್ಳುಳ್ಳಿ, ಹಾಗೆ 1.5 ಸ್ಪೂನ್ನಷ್ಟು ಲೆಮನ್ ಜ್ಯೂಸನ್ನು ಹಾಕ್ತಾ ಇದ್ದೇನೆ. ಹಾಗೆ 1/4 ಟೀ ಸ್ಪೂನ್ನಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, 1/4 ಟೀ ಸ್ಪೂನಷ್ಟು ಸಕ್ಕರೆ ಹಾಕಿ, ಮತ್ತು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕ್ತಾ ಇದ್ದೇನೆ. ಇದರ ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಚೆಂದ ಗ್ರೈಂಡ್ ಮಾಡಬೇಕು. ಇದು ಸ್ವಲ್ಪ ಗ್ರೈಂಡ್ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಮತ್ತು ಸ್ವಲ್ಪ ಆಯಿಲನ್ನು ಹಾಕಬೇಕು. ನಿಮಗಿದು ಗ್ರೈಂಡ್ ಮಾಡುವಾಗ ಸ್ವಲ್ಪ ದಪ್ಪ ಎನಿಸಿದರೆ ಸ್ವಲ್ಪ ನೀರು ಮತ್ತು ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡಿ ಹಾಕಿ ಪುನಃ ಒಮ್ಮೆ ಗ್ರೈಂಡ್ ಮಾಡಿ ತೆಗೆದ್ರೆ ಆಯಿತು. ನೋಡಿ, ಬೆಣ್ಣೆ ಥರ ಇರುವ ಮಯೋನೈಸ್ ರೆಡಿ. ಇನ್ನು ಚುರುಮರಿ ಮಾಡಲಿಕ್ಕೆ ಒಂದು ಅಗಲದ ಪಾತ್ರೆ ತಗೊಳ್ತಾ ಇದ್ದೇನೆ. ನೋಡಿ, ಈ ಥರದ್ದು. ಇದು ನಮಗೆ ಚುರುಮುರಿ ಎಲ್ಲ ಚೆಂದ ಮಿಕ್ಸ್ ಮಾಡಲಿಕ್ಕೆ ಒಂದು ಅಗಲದ ಈ ಥರದ ಪಾತ್ರವೇ ಬೇಕು ನಮಗೆ. ಈ ಪಾತ್ರಕ್ಕೆ 2 ಬಾಯ್ಲ್ಡ್ ಎಗ್ಗನ್ನು ಹಾಕ್ತಾ ಇದ್ದೇನೆ. 2 ಅಥವಾ 3 ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು 4-5 ಜನರಿಗೆ ಆಗುವಷ್ಟು ಚುರುಮರಿಯನ್ನು ಮಾಡ್ತಾ ಇರೋದು. ಈ ಮೊಟ್ಟೆಯನ್ನು ಚೆಂದ ಇದರಲ್ಲೇ ಹುಡಿ ಮಾಡುವ. ಈ ಥರ ಚೆಂದ ಸಣ್ಣ ಸಣ್ಣ ಪೀಸ್ ಆಗಬೇಕು. ಇದನ್ನು ಬೇರೆ ಕಟ್ ಮಾಡಿ ಹಾಕಬೇಕು ಅಂತ ಇಲ್ಲ, ಇದೇ ಸ್ಪೂನಲ್ಲಿ ಈ ಥರ ಹುಡಿ ಮಾಡಿದರೆ ಸಾಕು. ಇನ್ನಿದಕ್ಕೆ ಒಂದು ದೊಡ್ಡ ನೀರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಟದನ್ನು ಹಾಕ್ತಾ ಇದ್ದೇನೆ. ಹಾಗೆ ಒಂದು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿಟ್ಟದನ್ನು ಹಾಕ್ತಾ ಇದ್ದೇನೆ. ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1/4 ಟೀ ಸ್ಪೂನಷ್ಟು ಅರಶಿನ ಹುಡಿ, ಹಾಗೆ 2 ಸ್ಪೂನ್ನಷ್ಟು ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ. ನಿಮಗೆ ಖಾರಕ್ಕೆ ಅನುಸಾರವಾಗಿ ಹಾಕ್ಬೋದು. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು, ನಾನು 3/4 ಟೀ ಸ್ಪೂನಷ್ಟು ಹಾಕ್ತಾ ಇದ್ದೇನೆ. ಉಪ್ಪನ್ನು ನೀವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇನ್ನಿದರ ಮೇಲೆ ಸ್ವಲ್ಪ ಕೋಕೋನಟ್ ಆಯಿಲನ್ನು ಹಾಕ್ತಾ ಇದ್ದೇನೆ. ಒಂದು ತೆಂಗಿನೆಣ್ಣೆ ಹಾಕಿದರೆ ಇದಕ್ಕೆ ಸ್ವಲ್ಪ ಟೇಸ್ಟ್ ಬರೋದು. ಹಾಗಾಗಿ ತೆಂಗಿನೆಣ್ಣೆ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ. ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಇನ್ನಿದಕ್ಕೆ ಕೊನೆಯದಾಗಿ ಆಗ ಮಾಡಿಟ್ಟ ಮಯೋನೈಸನ್ನು ಒಂದು 2 ಸ್ಪೂನ್ನಷ್ಟು ಹಾಕ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಅಂಗಡಿಗಳಲ್ಲೆಲ್ಲ ಹೇಗೆ ಮಾಡ್ತಾರೆ ಆ ಥರ ಚೆಂದ ಮಿಕ್ಸ್ ಮಾಡಬೇಕು. ಇಷ್ಟನ್ನು ನಾವು ಮಿಕ್ಸ್ ಮಾಡಿಟ್ಟು ಇನ್ನು ನಾವು ಮೊಟ್ಟೆಯನ್ನು ಹಾಫ್ ಬಾಯ್ಲ್ ಮಾಡ್ಕೊಳ್ಬೇಕು. ರೋಡ್ ಸೈಡ್ ತಟ್ಟುಗಳೆಲ್ಲ ಇರ್ತದಲ್ಲ, ಅಲ್ಲೆಲ್ಲ ಹಾಗೆ ಚುರುಮರಿ ಮಾಡುವಾಗ ಒಂದು ಸೈಡ್ ಚೆಂದ ಮಿಕ್ಸ್ ಮಾಡ್ತಾ ಇರ್ತಾರೆ, ಇನ್ನೊಂದು ಸೈಡಲ್ಲಿ ಮೊಟ್ಟೆ ಬಾಯ್ಲ್ ಆಗ್ತಾ ಇರ್ತದೆ. ಹಾಗೆ ನಾನೀಗ ಮೊಟ್ಟೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೋಡಿ, ಈ ಥರ ನಾನೊಂದು ಕಾವಲಿಗೆ ಮೊಟ್ಟೆಯನ್ನು ಹೊಯ್ದು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಹಾಕಿ ಹಾಫ್ ಬಾಯ್ಲ್ ಮಾಡ್ತಾ ಇದ್ದೇನೆ. ಈ ಮೊಟ್ಟೆ ಬಾಯ್ಲ್ ಆಗೋ ಹೊತ್ತಲ್ಲಿ ಆಗ ಮಿಕ್ಸ್ ಮಾಡಿದ್ದಕ್ಕೆ ಹುರಿಕೆಯನ್ನು ಹಾಕಿ ಚೆಂದ ಮಿಕ್ಸ್ ಮಾಡುವ. ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿ 200 ಗ್ರಾಮಿನಷ್ಟು ಹುರಿಯಕ್ಕೆ ಇದೆ. ಇದನ್ನು ಹಾಕಿ ಚೆಂದ ಮಿಕ್ಸ್ ಮಾಡಬೇಕು. ಇದರಲ್ಲಿರುವ ಮಸಾಲೆ ಎಲ್ಲ ಚೆಂದ ಇದಕ್ಕೆ ಸೇರಬೇಕು ಹುರಿಯಕ್ಕೆ. ಇದು ಮಿಕ್ಸ್ ಮಾಡಿ ತುಂಬ ಹೊತ್ತು ಇಡಲಿಕ್ಕಿಲ್ಲ. ತುಂಬ ಹೊತ್ತು ಇಟ್ಟರೆ ಅದು ತಣ್ಣಗಾಗುವಾಗ ಅದು ಇದಾಗ್ತದೆ, ಸಣ್ಣಗಾಗ್ತದೆ. ಇದು ಮಿಕ್ಸ್ ಮಾಡುವಾಗ ಸ್ವಲ್ಪ ತೆಂಗಿನೆಣ್ಣೆ ಕೂಡ ಹಾಕಬೇಕು. ಇದಕ್ಕೆ ಹಾಕಿ ಚೆಂದ ಮಿಕ್ಸ್ ಮಾಡಬೇಕು. ನೀವು ಚುರುಮರಿ ಮಾಡುವಾಗ ನೋಡಿರ್ಬೋದು, ಸ್ಪೀಡಾಗಿ ಮಿಕ್ಸ್ ಮಾಡೋದು, ಅದೇ ಥರ ಮಿಕ್ಸ್ ಮಾಡಬೇಕು. ಇದು ಚೆಂದ ಮಿಕ್ಸ್ ಆದರೆ ಇದರಲ್ಲಿ ಒಳ್ಳೆ ಟೇಸ್ಟ್ ಬರೋದು. ಸ್ವಲ್ಪ ತೆಂಗಿನೆಣ್ಣೆ ಕೂಡ ಹಾಕಿ ಚೆಂದ ಮಿಕ್ಸ್ ಮಾಡಬೇಕು. ಇದು ಚೆಂದ ಮಿಕ್ಸ್ ಆದಮೇಲೆ ಈಗ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದು ಪ್ಲೇಟಿಗೆ ಹಾಕಿ ಆದಮೇಲೆ ಫಸ್ಟಿಗೆ ಈ ಥರ ನೋಡಿ ಮಯೋನೈಸ್ ಹಾಕಬೇಕು ಇದರ ಮೇಲೆ. ಆಹಾ, ಏನು ಟೇಸ್ಟು ನೋಡಿ. ಈ ಥರ ಒಂದು 2 ಸ್ಪೂನ್ನಷ್ಟು ಮಯೋನೈಸನ್ನು ಹಾಕಿ ನೋಡಿ ಇದರ ಮೇಲೆ ಹಾಫ್ ಬಾಯ್ಲ್ ಆದ ಎಗ್ಗನ್ನು ಇಡಬೇಕು. ಹಾಗೆ ಸ್ವಲ್ಪ ನೀರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದರ ಮೇಲೆ ಈ ಥರ ಹಾಕಿ ತಿನ್ನಬೇಕು. ಏನು ಟೇಸ್ಟು! ಇದನ್ನೊಮ್ಮೆ ನೀವು ತಿಂದರೆ ಮತ್ತೆ ನೀವು ಹುಡುಕಿಕೊಂಡು ಹೋಗ್ತೀರಿ ತಿನ್ನಲಿಕ್ಕೆ, ಅಷ್ಟು ಟೇಸ್ಟಿಯಾಗಿರ್ತದೆ. ಇದು ನಮ್ಮ ಕಡೆ ತಟ್ಟುಗಡ, ಹಾಗೆ ರೋಡ್ ಸೈಡ್ ಅಂಗಡಿಯಲ್ಲೆಲ್ಲ ಸಿಗುವ ಎಗ್ ಮಯೋನೈಸ್ ಚುರುಮರಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನೀವು ಈ ಚುರುಮರಿ ರೆಸಿಪಿಯನ್ನು ಮಾಡಿ ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಬಾಯ್.